ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ ವಚನ 5ರ ಮೇಲ್ಪಟ್ಟು. ನಿನ್ನೆ ವಿಡಿಯೋವನ್ನ ದಯವಿಟ್ಟು ನೋಡಿ, ಅದರ ಕಂಟಿನ್ಯೂಷನ್ ಮುಂದುವರೆದ ಭಾಗ ಇದಾಗಿರುತ್ತದೆ. ಕಾರಣ ಮೊದಲನೆಯ ವಾಕ್ಯ 5ನೇ ವಚನದಲ್ಲಿ ಜಂಬದ ಹೇಳಿಕೆಗಳನ್ನು, ದೇವದೂಷಣೆಯ ಮಾತುಗಳನ್ನು ಆಡುವುದಕ್ಕೆ ಆ ಮೃಗಕ್ಕೆ ಒಂದು ಬಾಯಿಯನ್ನು ಕೊಡಲಾಗಿತ್ತು. ಸೊ ಈ ಮೃಗ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಹೋಲಿಕೆ ಮಾಡಿ ಹೇಳುವಂಥದ್ದಾಗಿದೆ ಎಂಬುದು ಮುಂಬರುವ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಒಂದು ಬಾಯಿಯನ್ನು ಕೊಡಲಾಗಿತ್ತು. ಯಾತಕ್ಕಾಗಿ? ಜಂಬದ ಹೇಳಿಕೆ, ದೇವದೂಷಣೆಯ ಮಾತುಗಳನ್ನು ಆಡುವುದಕ್ಕೆ. ಯೂದನ ಗ್ರಂಥ 1ನೇ ಅಧ್ಯಾಯ ವಚನ 8ರ ಮೇಲ್ಪಟ್ಟು ನಾವು ನೋಡುತ್ತೇವೆ, ಈ ಕಳ್ಳ ಬೋಧಕರು, ಈ ಸುಳ್ಳು ಪ್ರವಾದಿಗಳು ಉದ್ದಟತನದಿಂದ ವರ್ತಿಸುತ್ತಾರೆ. ಅವರು ತಮಗೆ ತಿಳಿಯದ ಮಾತುಗಳ ಕುರಿತು ವಿಚಾರ ಶೂನ್ಯರಾಗಿ ವರ್ತಿಸುತ್ತಾರೆ, ದೇವದೂಷಣೆ ಮಾಡುತ್ತಾರೆ, ಸ್ವರ್ಗ ನಿವಾಸಿಗಳನ್ನ ಸಹ ದೂಷಿಸುತ್ತಾರೆ. ಕಾರಣ ಮೋಶೆಯ ಪಾರ್ಥಿವ ಶರೀರದ ವಿಷಯವಾಗಿ ಮಿಕಾಯೇಲ್ ದೇವದೂತರಿಗೂ ಸೈತಾನನಿಗೂ ಹೋರಾಟ ನಡೆಯುವಾಗ ಮಿಕಾಯೇಲ್ ದೇವದೂತನು ಸೈತಾನನನ್ನು ದೇವರು ನಿನ್ನನ್ನು ಖಂಡಿಸಲಿ ಎಂದು ಹೇಳುತ್ತಾನೆ ಹೊರತು ಅವನು ಹೆಚ್ಚು ಮಾತನಾಡಲು ಹೋಗುವುದಿಲ್ಲ. ಆದರೆ ಮುಂದುವರೆದ ಭಾಗ ಹೇಳುತ್ತೆ, ಯೂದ 1, 8, 9, 10ರಲ್ಲಿ ಒಂದೇ ಅಧ್ಯಾಯ ಇರುವುದು. ಓಕೆ. ಆದರೆ ಈ ಸುಳ್ಳು ಬೋಧಕರು ವಿಚಾರ ಶೂನ್ಯರಾಗಿ ಸ್ವರ್ಗ ನಿವಾಸಿಗಳು ದೇವದೂಷಣೆಗಳನ್ನ ಕುರಿತು ಅವರು ಹರಟೆ ಮಲ್ಲರು, ಚಾಡಿಕೋರರು. 2 ಪೇತ್ರ 2 ವಚನ 11ರಲ್ಲಿ ಸಹ ಇದನ್ನೇ ನಾವು ನೋಡುತ್ತೇವೆ. ಸೊ ಈ ಒಂದು ಮೃಗ ಸುಳ್ಳು ಪ್ರವಾದಿಗಳ ರೂಪದಲ್ಲಿ ಲೋಕದಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. 42 ತಿಂಗಳುಗಳವರೆಗೆ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವ ಅಧಿಕಾರವನ್ನು ಅದಕ್ಕೆ ಕೊಡಲಾಯಿತು. ಈ 42 ತಿಂಗಳು ಅಥವಾ 3 ವರ್ಷ 6 ತಿಂಗಳು ದೇವರ ಮಕ್ಕಳಿಗೆ ಉಪದ್ರವದ ದಿನಗಳಾಗಿ ಮಾರ್ಪಾಡಾಗುತ್ತದೆ. ಬಹಳ ಉಪದ್ರವ, ಹಿಂಸೆ. ಹೇಗೆ ಹಳೆ ಒಡಂಬಡಿಕೆಯಲ್ಲಿ 1 ಮಕ್ಕಬ್ಬಿ 2 ಮಕ್ಕಬ್ಬಿ ಈ ಗ್ರಂಥಗಳು ಕಥೋಲಿಕ ಕ್ರೈಸ್ತರ ಪುಸ್ತಕದಲ್ಲಿರುವ ಅಧಿಕೃತ ಗ್ರಂಥಗಳಲ್ಲಿ, ಆದಿ ಧರ್ಮಸಭೆಯಲ್ಲಿ ಕ್ರೈಸ್ತರಿಗೆ ವಿರೋಧವಾಗಿ ಎಷ್ಟು ಉಪದ್ರವ, ಹಿಂಸೆಯನ್ನ ಕೊಡಲಾಯಿತು. ದೇವರ ಆಜ್ಞೆಯನ್ನ ಮೀರುವಂತೆ ಅವರನ್ನ ಹಿಂಸಿಸಲಾಯಿತು, ಪ್ರಾಣವನ್ನ ತೆಗೆಯಲಾಯಿತು. ಅನೇಕರು ತಲೆಮರೆಸಿಕೊಂಡು ಕಾಡುಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಓಡಿ ಹೋದರು, ತಮ್ಮ ಮನೆ ಮಠವನ್ನ ತೊರೆದರು. ಕೆಲವರಾದರೂ ಧೈರ್ಯವಾಗಿ ಪ್ರಾಣವನ್ನೇ ತ್ಯಾಗ ಮಾಡಲು ಮುಂದಾದರು. ಆ ಹಿಂಸೆಯ ಕಾಲ ಮತ್ತೆ ಮರುಕಳಿಸಲಿದೆ. ಕಾರಣ ಈ 42 ತಿಂಗಳು ಅಥವಾ 3 ವರ್ಷ 6 ತಿಂಗಳು ಪದೇ ಪದೇ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅದು ಉಪದ್ರವದ ದಿನಗಳಾಗಿ ಸಭೆಗೆ ಮಾರ್ಪಾಡಾಗುತ್ತದೆ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿತು, ಅವರ ನಾಮವನ್ನ ಶಪಿಸಿತು, ಅವರ ಆಲಯವನ್ನು, ಸ್ವರ್ಗ ನಿವಾಸಿಗಳೆಲ್ಲರನ್ನು ತೆಗಳಿತು. 2 ಥೆಸಲೋನಿಕ 2ನೇ ಅಧ್ಯಾಯ ದೇವರ ದೂಷಣೆ ಮಾಡುವಂಥದ್ದು, ದೇವರ ನಾಮವನ್ನ ತಿರಸ್ಕರಿಸುವಂಥದ್ದು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಆ ಮೃಗ, ಸಮುದ್ರದಿಂದ ಮೇಲೇರಿ ಬರುವ ಮೃಗ ಒಂದು ಮನುಷ್ಯನಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ, ದೇವ ದೂಷಣೆ ಮಾಡುತ್ತದೆ. 2 ಥೆಸಲೋನಿಕ 2ನೇ ಅಧ್ಯಾಯ ವಚನ 3 ಮತ್ತು 4. ಪಾಪ ಪುರುಷ. ಓಕೆ. ನಿಮ್ಮನ್ನು ಯಾರು ಯಾವ ರೀತಿಯಲ್ಲೂ ವಂಚಿಸದಿರಲಿ. ಆ ದಿನ, ಪ್ರಭುವಿನ ದಿನ ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ, ದೇವರ ಮಕ್ಕಳಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು. ಪಾಪ ಪುರುಷನಾದ ಅಧರ್ಮಿ ಕಾಣಿಸಿಕೊಳ್ಳುವನು. ಇಲ್ಲಿ ಸೈತಾನ, ಘಟಸರ್ಪ, ಆ ಪುರಾತನ ಪಿಶಾಚಿ, ಸಮುದ್ರದಿಂದ ಮೇಲೇರಿ ಬಂದ ಮೃಗಕ್ಕೆ ಸಿಂಹಾಸನವನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು ಅದನ್ನು ಆರಾಧನೆ ಮಾಡುವಂತೆ ಜನರಿಗೆ ಹೇಳಲಾಯಿತು. ಓಕೆ. 2 ಥೆಸಲೋನಿಕ 2ನೇ ಅಧ್ಯಾಯ ವಚನ 4. ದೇವರು ಎನಿಸಿಕೊಳ್ಳುವ ಎಲ್ಲವನ್ನು ಅಲ್ಲಗಳೆಯುವನು, ಆರಾಧನೆ ಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು. ಇವೆಲ್ಲಕ್ಕೂ ತಾನೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಆ ದಿನಗಳು ಬರಲಿದೆ. ನಾನೇ ದೇವರು, ನನ್ನನ್ನೇ ಆರಾಧಿಸಬೇಕು. ಕಾರಣ ಪ್ರಕಟಣಾ 13 ವಚನ 4ರಲ್ಲಿ
ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಸಹ ಜನ ಆರಾಧನೆ ಮಾಡಲು ತೊಡಗುತ್ತಾರೆ. ಈ ಮೃಗ, ಜನರೆಲ್ಲರೂ ಅದಕ್ಕೆ ಆರಾಧನೆ ಮಾಡಬೇಕು. ದೇವರ ಆರಾಧನೆ ಗೈಯುವ ಎಲ್ಲವನ್ನ ನಾಶ ಮಾಡಿ ತಾನೇ ದೇವರೆಂದು ದೇವರ ಆಲಯದಲ್ಲಿ ಕುಳಿತುಕೊಂಡು ದೇವರ ಆರಾಧನೆಯನ್ನು ಬಯಸುವನು ಪಾಪ ಪುರುಷ. ಅಂತಿಮ ಪ್ರತಿಭಟನೆ. ಇದು ಈ ಘಟನೆಗೆ ಸಿಮಿಲರ್ ಆಗಿ ನಾವೆಲ್ಲಿ ನೋಡ್ತೀವಿ? ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ, ಹೌದಲ್ವಾ? ಆ ಅರಸ ಕೊನೆಯ ಕಾಲದಲ್ಲಿ ಒಂದು ಬಂಗಾರದ ದೊಡ್ಡ ಪ್ರತಿಮೆಯನ್ನ ಮಾಡಿ ಎಲ್ಲರೂ 30 ದಿನಗಳ ಕಾಲ ಈ ಪ್ರತಿಮೆಯನ್ನೇ ಆರಾಧನೆ ಮಾಡಬೇಕು. ಆ ಪ್ರತಿಮೆಯನ್ನೇ ಅವರು ದೇವರೆಂದು ಪೂಜಿಸಬೇಕು. ಜನರೆಲ್ಲರೂ ಅರಸನ ಆಜ್ಞೆಗೆ ಭಯಪಟ್ಟು, ಅಧಿಕಾರ, ಸಿಂಹಾಸನ, ಅರ್ಥ ಆಗ್ತಿದಲ್ವಾ? ಅದಕ್ಕೆ ಭಯಪಟ್ಟು ಆ ಮೃಗಕ್ಕೆ ಆ ಒಂದು ಪ್ರತಿಮೆಗೆ, ಬಂಗಾರದ ಪ್ರತಿಮೆಗೆ ಆರಾಧನೆ ಮಾಡತೊಡಗಿದರು. ಆದರೆ ನಿಜವಾದ ವಿಶ್ವಾಸಿಗಳು ಅಥವಾ ಸರ್ವೇಶ್ವರನನ್ನೇ ಆರಾಧಿಸುವೆವೆಂದು ಪಣತೊಟ್ಟ ಭಕ್ತರಾಗಿದ್ದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ತಮ್ಮ ಪ್ರಾಣವನ್ನೇ ತೊರೆದರೂ ಸಹ ಆ ಪ್ರತಿಮೆಗೆ ಅಡ್ಡ ಬಿದ್ದು ಆರಾಧಿಸುವುದಿಲ್ಲ ಎಂದು ಸರ್ವಶಕ್ತನಾದ ದೇವರನ್ನೇ ಆರಾಧನೆ ಮಾಡಿ ಆ ಒಂದು ಘಟನೆಯ ಮೂಲಕ ಸಹ ಇಡೀ ಲೋಕಕ್ಕೆ ಸಾಕ್ಷಿಗಳಾಗಿ ನಿಂತರು. ಅದೇ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯದಲ್ಲಿ ಮತ್ತೊಂದು ಘಟನೆ ನಾವು ನೋಡ್ತೇವೆ. ರಾಜ ಏನ್ ಹೇಳ್ತಾನೆ? 30 ದಿನ ಈ ನಾಡಿನ 120 ಸಂಸ್ಥಾನಗಳು, ಎಷ್ಟು ಸಂಸ್ಥಾನಗಳು? 120 ದೇಶಗಳು ಅಂತ ಹೇಳ್ಬೋದು. 120 ಸಂಸ್ಥಾನಗಳ ಒಡೆಯನಾಗಿದ್ದ ರಾಜ ಹೇಳ್ತಾನೆ, 30 ದಿನಗಳ ಕಾಲ ನನ್ನ ಸಂಸ್ಥಾನದಲ್ಲಿರುವ ಯಾವುದೇ ಜಾತಿ, ಭಾಷೆ, ಕುಲ, ಗೋತ್ರದ ಜನರು ಯಾವ ದೇವರನ್ನು ಆರಾಧನೆ ಮಾಡದೆ ರಾಜನಿಗೆ ಅಡ್ಡ ಬಿದ್ದು ನಮಸ್ಕರಿಸಬೇಕು, ರಾಜನನ್ನೇ ಆರಾಧಿಸಬೇಕು. ದಾನಿಯೇಲ ಆರಾಧನೆ ಮಾಡೋದಿಲ್ಲ. ಆದ ಕಾರಣ ದಾನಿಯೇಲನ ಮೇಲೆ ಸುಳ್ಳು ಆರೋಪ ಹೊರಿಸಿ ಸಿಂಹದ ಗುಹೆಯಲ್ಲಿ ಹಾಕ್ತಾರೆ. ಅಲ್ಲಿಯೂ ಸಹ ದಾನಿಯೇಲ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಸರ್ವೇಶ್ವರನನ್ನು ಮಾತ್ರ ಆರಾಧಿಸುವೆನು. ಇದೆಲ್ಲ ಕತೆ ಅಲ್ಲ, ನಿದರ್ಶನಗಳು. ಮುಂದೆ ನಡೆಯಲಿರುವ ಆ ದಿನಗಳಲ್ಲಿ ದೇವರ ಮಕ್ಕಳಾದ ನಾವು ಎಚ್ಚೆತ್ತುಕೊಳ್ಳಬೇಕು. ಪ್ರಾಣ ಹೋದರೂ ಸರಿ ಅನ್ಯ ದೇವರುಗಳನ್ನ ಆರಾಧನೆ ಮಾಡದೆ ವಿಶ್ವಾಸವನ್ನ ಕಾಪಾಡಿಕೊಳ್ಳಬೇಕು. ನಂಬಿಗಸ್ತನಾದ ದೇವರು ದೂತನನ್ನು ಕಳಿಸಿ ಸಿಂಹಗಳ ಬಾಯಿಯನ್ನ ಕಟ್ಟಿಹಾಕಿ ದಾನಿಯೇಲನನ್ನ ರಕ್ಷಣೆ ಮಾಡಿದ ದೇವರು, ದಾನಿಯೇಲನ ದೇವರು ಇಂದಿಗೂ ಜೀವಂತವಾಗಿದ್ದಾರೆ, ನಮ್ಮನ್ನು ಸಂರಕ್ಷಣೆ ಮಾಡಲು ಶಕ್ತರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ, ಅಮೇನ್ ಎಂದು ಟೈಪ್ ಮಾಡುವ. ಮುಂದಿನ ದಿನಗಳು, ಅದಕ್ಕಾಗಿಯೇ ಪ್ರಕಟಣಾ ಗ್ರಂಥ ನಾವು ಧ್ಯಾನ ಮಾಡ್ತಾ ಇರೋದು. ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯದಲ್ಲಿ, ಕರೆಕ್ಟ್ ಅಲ್ವಾ? ಮೊದಲನೆಯ ಕುದುರೆ, ಬಿಳಿಯ ಕುದುರೆ, ಅದರ ಮೇಲೆ ಕುಳಿತಿದ್ದ ವ್ಯಕ್ತಿಗೆ, ದೂತನಿಗೆ ಜಯದ ಮೇಲೆ ಜಯಗಳಿಸುವ ಒಂದು ಮಾಲೆಯನ್ನು ಹಾಕಲಾಯಿತು. ಅವನು ಹೊರಟು ಭೂಲೋಕದ ಮೇಲೆ ಜಯ ಗಳಿಸಿದ. ಆ ದೂತ ಯಾರು? ಸಂಹಾರಕ ದೂತ, ನಾಶನದ ದೂತ. ಅವನು ಅನೇಕರನ್ನ ಸಂಹರಿಸಿ ಜಯವನ್ನು ಗಳಿಸುವ ಅಧಿಕಾರ ಅವನಿಗೆ ಕೊಡಲಾಗಿತ್ತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡಲಾಯಿತು. ಈ ಮೃಗ ಸಿಂಹಾಸನ ರೂಢನಾಗುವಾಗ ಎಲ್ಲಾ ದೇಶಗಳು, ಸಕಲ ಭಾಷೆ, ಕುಲ, ಗೋತ್ರಗಳ ಜನರ ಮೇಲೆ ಅಧಿಕಾರವನ್ನು ಪಡ್ಕೊಳ್ತಾರೆ. ಸೊ ಒನ್ ರೂಲರ್ ತರ ಆಗೋಗುತ್ತೆ. ಈಗ ನೋಡಿ, ಇಡೀ ಭಾರತ ದೇಶವನ್ನ ಆಳುವ ಅಧಿಕಾರ ನಮ್ಮ ಪ್ರಧಾನ ಮಂತ್ರಿ ಅಲ್ವಾ? ಅದೇ ರೀತಿ ಇಡೀ ಎಲ್ಲ ದೇಶಗಳನ್ನ ನಿಯಂತ್ರಿಸುವ ಅಧಿಕಾರ ಆ ಮೃಗಕ್ಕೆ, ಅಂದರೆ ಒಬ್ಬ ವ್ಯಕ್ತಿಗೆ ಕೊಡಲಾಗುತ್ತದೆ. ಭೂ ನಿವಾಸಿಗಳೆಲ್ಲರೂ, ಅಂದರೆ ಜಗತ್ತು ಸೃಷ್ಟಿಯಾಗುವ ಮೊದಲೇ ಯಾರ ಹೆಸರುಗಳು ವಧೆಯಾದ ಯಜ್ಞದ ಕುರಿಮರಿಯಾದ ತನ್ನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅಂತವರು ಆ ಮೃಗವನ್ನು ಆರಾಧಿಸುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗಿದೆ. ಆಮೆನ್. ಯಾರೆಲ್ಲ ಯೇಸುವನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುತ್ತಾರೋ, ಸಕಲ ದೇಶ, ಜಾತಿ, ಭಾಷೆ, ಕುಲಗಳಿಂದ ಯೇಸು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಅದಕ್ಕಾಗಿ ಪ್ರಭು ಯೇಸು ಲೂಕ 10:19-20 ನುಡಿದಿದ್ದು, 72 ಮಂದಿ ಶಿಷ್ಯರು ಹಿಂದಿರುಗಿ ಬಂದು ತಮ್ಮ ಸೇವಾ ವರದಿಯನ್ನು ಹೇಳುವಾಗ ಆಕಾಶದಿಂದ ಸೈತಾನ ಸಿಡಿಲಿನಂತೆ ನೆಲಕ್ಕೆ ಬೀಳುವುದನ್ನ ಕಂಡೆ.
ಸೈತಾನ ನಿಮಗೆ ಅಧೀನನಾಗಿದ್ದಾನೆ ಎನ್ನುವುದಕ್ಕಿಂತ ಮಿಗಿಲಾಗಿ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ಸಂತೋಷಿಸಿ. ಯಾರ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರು ಆ ಮೃಗಕ್ಕೆ ಆರಾಧನೆ ಮಾಡುವುದಿಲ್ಲ, ಬದಲಿಗೆ ತಮ್ಮ ಪ್ರಾಣವನ್ನೇ ಕೊಟ್ಟು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತಾರೆ. ವಿಮೋಚನಾ ಕಾಂಡ 32 ಅದ್ಭುತಕರವಾದ ಒಂದು ಘಟನೆ. ಬೆಟ್ಟದ ಮೇಲೇರಿ ಹೋಗಿದ್ದ ಮೋಶೆ ಕೆಳಗಡೆ ಬಾರದೇ ಇದ್ದಾಗ ಇಸ್ರಾಯೇಲರು ದೇವರ ಅದ್ಭುತ ಕಾರ್ಯಗಳನ್ನು ನೋಡಿಯೂ ಸಹ ಅವ್ರೇನ್ ಮಾಡ್ತಾರೆ, ಆರೋನನನ್ನು ಹಿಡಿದುಕೊಂಡು ಚಿನ್ನದ ಕರುವನ್ನ ಮಾಡಿ ಇದೇ ನಮ್ಮ ದೇವರೆಂದು ಆರಾಧನೆ ಮಾಡ್ತಾ ಇರ್ತಾರೆ. ದೇವರ ಕೋಪಾಗ್ನಿಗೆ ಗುರಿ ಆಗ್ತಾರೆ. ಮೋಶೆ ಹೇಳ್ತಾನೆ, ಈ ಜನರ ಮೇಲೆ ಕರುಣೆ ಇಟ್ಟು ಕ್ಷಮಿಸು, ಇಲ್ಲವಾದರೆ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನ ತೆಗೆದು ಹಾಕು. ನೀನು ಕರೆದುಕೊಂಡು ಬಂದ ಜನರು ಅವರು ನಾಶ ಆಗಬಾರದು, ನಿನ್ನ ನಾಮ ದೂಷಣೆಗೆ ಒಳಗಾಗಬಾರದು ಎಂದು. ಮೋಶೆ ಆಗ್ಲೇ ಹೇಳ್ತಾನೆ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ, ಅದನ್ನು ಅಳಿಸಿ ಬಿಡು ಅನ್ನುವ ರೀತಿಯಲ್ಲಿ. ಸೊ ಯಾರೆಲ್ಲ ರಕ್ಷಕನಾದ ಯೇಸುವಿನ ಯಜ್ಞದ ಕುರಿಮರಿಯಾದ ತನ್ನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾರೋ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ. 1,44,000 ಮಂದಿ ಮಾತ್ರವಲ್ಲ, ದೊಡ್ಡ ಸಮೂಹ, ಎಣಿಸಲಾರದಷ್ಟು ಸಮೂಹವಿದೆ. ಓಕೆ, ಕಿವಿಯುಳ್ಳವನು ಕೇಳಲಿ, ಸೆರೆ ಹಿಡಿಯುವನು ತಾನೇ ಸೆರೆಗೆ ಹೋಗುವನು, ಖಡ್ಗದಿಂದ ಹತಿಸುವವನು ಖಡ್ಗದಿಂದಲೇ ಹತನಾಗುವನು. ಆದ್ದರಿಂದ ದೇವಜನರು ಸಹನೆಯಿಂದಲೂ ವಿಶ್ವಾಸದಿಂದಲೂ ನಡೆದುಕೊಳ್ಳಬೇಕು. ಕತ್ತಿಯನ್ನ ಕೈಗೆತ್ತುವವನು ಕತ್ತಿಯಿಂದಲೇ ನಾಶವಾಗುತ್ತಾನೆ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುತ್ತಾನೆ. ಈ ಕತ್ತಿ ಅನ್ನುವಾಗ ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ ವಚನ 52ರಲ್ಲಿ ಒಂದು ಘಟನೆ ನಾವು ನೋಡ್ತೇವೆ. ಯೇಸುವನ್ನ ಶತಾಧಿಪತಿಗಳು ಸೈನಿಕರು ಬಂದು ಸೆರೆ ಹಿಡಿದಾಗ ಗೆತ್ಸೆಮನೆ ತೋಪಿನಲ್ಲಿ ಪೇತ್ರ ತತ್ಕ್ಷಣ ತನ್ನ ಕತ್ತಿಯನ್ನು ತೆಗೆದು ಆ ಸೈನಿಕನ ಕಿವಿಯನ್ನು ಕತ್ತರಿಸುತ್ತಾನೆ. ಆಗ ಯೇಸು ಹೇಳ್ತಾರೆ, ಪೇತ್ರನೇ, ನಿನ್ನ ಖಡ್ಗವನ್ನ ನಿನ್ನ ಹೊರೆಯಲ್ಲಿ ಹಾಕು. ಕತ್ತಿಯನ್ನು ಎತ್ತುವವನು ಖಡ್ಗವನ್ನ ಹಿಡಿಯುವವನು ಖಡ್ಗದಿಂದಲೇ ಹತನಾಗುತ್ತಾನೆ. ಆದಿಕಾಂಡ 9:6ರಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ತನ್ನ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದರು. ಮನುಷ್ಯನನ್ನು ಕೊಲ್ಲುವವನು ಮನುಷ್ಯನಿಂದಲೇ ಕೊಲ್ಲಲ್ಪಡುವನು. ಸೊ ಆ ಸಮಯದಲ್ಲಿ ನಾವು ಮಾಡಬೇಕಾದದ್ದೇನು? ಕತ್ತಿ ಹಿಡಿಯಬಾರದು, ಬದಲಿಗೆ ತಾಳ್ಮೆಯಿಂದಲೂ ವಿಶ್ವಾಸದಿಂದಲೂ ದೇವಜನರು ಆ ಸಮಯದಲ್ಲಿ ನಮಗೆ ಬಹಳ ತಾಳ್ಮೆ. ಯೇಸು ಹೇಳ್ತಾರೆ, ನಾನು ಬೇಡಿಕೊಂಡದೆ ಆದರೆ ತಂದೆ ದೇವರು 12 ದಳಗಳುಳ್ಳ ದೇವದೂತರನ್ನು ಕಳುಹಿಸಿ ನನ್ನನ್ನು ಕಾಪಾಡಲು ಶಕ್ತರಾಗಿದ್ದಾರೆ. ಆದರೆ ಇದು ಅಂಧಕಾರದ ಸಮಯ, ಇಹಲೋಕಾಧಿಪತಿಗೆ ತೀರ್ಪು ಮಾಡುವ ಸಮಯ. ಖಡ್ಗವನ ಹೊರೆಯಲ್ಲಿಡು, ತಾಳ್ಮೆ, ಸಮಾಧಾನದಿಂದ ಇರು. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂತಿಮ ದಿನಗಳಲ್ಲಿ ಸಂಭವಿಸುವ ಉಪದ್ರವದ ದಿನಗಳು, ಧರ್ಮಸಭೆಯನ್ನು ಹಿಂಸಿಸುವ ಕಾಲದಲ್ಲಿ ಅನೇಕ ನಿದರ್ಶನಗಳು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ಓದಿದ ನಾವು, ಕೇಳಿಸಿಕೊಂಡ ನಾವು ಅಂಥ ಕಷ್ಟ ಸಂಕಟಗಳ ಸಮಯದಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಅಭಿಷೇಕ, ಸುಜ್ಞಾನ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಲಿ. ಖಡ್ಗ ಎತ್ತುವವನು ಖಡ್ಗದಿಂದಲೇ ನಾಶನಾಗುವನು. ಹಿಂಸೆಗೆ ಪ್ರತಿಯಾಗಿ ಹಿಂಸೆ ಮಾಡದೆ, ಶಾಪಕ್ಕೆ ಪ್ರತಿಯಾಗಿ ಶಾಪ ಹಾಕದೆ, ನಿಮ್ಮನ್ನು ಹಿಂಸಿಸುವವರು ಪೀಡಿಸುವವರನ್ನು ಶಪಿಸದೆ ಆಶೀರ್ವದಿಸಿರಿ. ಹೀಗೆ ನೀವು ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವಿರಿ. ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ, ನಿಮ್ಮನ್ನು ಪೀಡಿಸುವವರನ್ನು ಆಶೀರ್ವದಿಸಿರಿ. ಆ ದಿನಗಳಲ್ಲಿ ಆ ಶತ್ರುಗಳ ಮನಪರಿವರ್ತನೆಗಾಗಿ ಎಚ್ಚೆತ್ತು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾರ್ಯಾರು ದೇವರ ಕರುಣೆಗೆ, ದೇವರ ಕೃಪೆಗೆ ಪಾತ್ರರಾಗಿದ್ದಾರೋ ಅಂಥವರು ರಕ್ಷಣೆಯನ್ನು ಹೊಂದಿಕೊಳ್ಳುವರು. ಕಾರಣ ಕಲ್ವಾರಿ ಶಿಲುಬೆ ಮೇಲೆ ಎಡಗಡೆ ಬಲಗಡೆ 2 ಕಳ್ಳರು, ಜೀವಮಾನವಿಡೀ ಕಳ್ಳರು. ಆದರೆ ದೇವರ ಕರುಣೆಯಿಂದ ಒಬ್ಬ ಕಳ್ಳ ಒಳ್ಳೆಯ ಕಳ್ಳನಾಗಿ ಮೋಕ್ಷಕ್ಕೆ ಹೋದ, ಮತ್ತೊಬ್ಬ ಕಳ್ಳ ಕಠಿಣ ಹೃದಯದಿಂದ ಮೋಕ್ಷವನ್ನು ಪಡೆದುಕೊಳ್ಳಲು, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಲು ಸಾಧ್ಯವಾಗಲಿಲ್ಲ. ಫಿಲಿಪ್ಪ 4:3 ಸಂತ ಪೌಲರು ನುಡಿಯುವಾಗೆ, ನನ್ನೊಡನೆ ಸುವಾರ್ತೆ ಸಾರುತ್ತಿರುವ ನಿಮ್ಮೆಲ್ಲರ ಹೆಸರು ಈಗಾಗಲೇ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ ಎಂಬಂತೆ ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟಿರುವ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ ಎಂದು ವಿಶ್ವಾಸಿಸಿ ಆಮೇನ್ ಎಂದು ಅರಿಕೆ ಮಾಡೋಣ. ನಿತ್ಯ ಜೀವದ ಸೌಭಾಗ್ಯಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆದ್ದರಿಂದ ಈ ಲೋಕದಲ್ಲಿ ಬರುವ ಹಿಂಸೆ ಬಾಧೆಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದಲೂ ವಿಶ್ವಾಸದಿಂದಲೂ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ, ಪವಿತ್ರಾತ್ಮರು ಪ್ರವರ್ಧಿಸುವಂತೆ, ಪವಿತ್ರಾತ್ಮರು ನಮ್ಮನ್ನು ಬಲಪಡಿಸುವಂತೆ, ಆ ಶೋಧನೆಯ ದಿನಗಳಲ್ಲಿ ಸೋತು ಹೋಗದೆ, ಹೇಡಿಗಳಂತೆ ಓಡಿ ಹೋಗದೆ
ವಿಶ್ವಾಸ ವೀರರಾಗಿ ಜೀವಿಸಲು ಬೇಕಾದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಒಬ್ಬರನ್ನೊಬ್ಬರು ಬಲಪಡಿಸಿರಿ. ಥ್ಯಾಂಕ್ ಯು.